ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನೋಡಿ, ಮನೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಯುವರ್ ಹೌಸ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಪರ್ಸ್ನಾಲಿಟಿ ಅಂತ ಹೇಳ್ತಾ ಇರ್ತೀನಿ. ಎಷ್ಟೋ ಸತಿ ನಿಮ್ಮ ಲೈಫಲ್ಲಿ ಪ್ರೋಗ್ರೆಸ್ ಇಲ್ಲ, ನನ್ನ ಜೀವನ ಮುಂದೆ ಹೋಗ್ತಾ ಇಲ್ಲ, ಯಾಕೆ ನನಗೆ ಹೀಗೆ ನಿಂತ ನೆಲದಲ್ಲಿ ನನ್ನ ಜೀವನ ಆಗಿಬಿಟ್ಟಿದೆ, ನಿಂತ ನೀರು ಥರ ಆಗೋಗಿದೆ, ಮುಂದೆ ಬೆಳವಣಿಗೆನೇ ಇಲ್ಲ ಅಂತಿದ್ರೆ, ಮೊದಲನೇದಾಗಿ ನಿಮ್ಮ ಮನೇಲಿರ್ತಕ್ಕಂಥ ಎಲ್ಲ ಓಲ್ಡ್ ಎನರ್ಜಿಗಳನ್ನು ಆಚೆ ಹಾಕಿ. ನೋಡಿ, ಪ್ರತಿ ಸಂಡೇ ಇದನ್ನು ಪ್ರಾಕ್ಟೀಸ್ ಮಾಡಿ. ಜೀವನದಲ್ಲಿ ಬದಲಾವಣೆ ಖಂಡಿತ ಆಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ಮೊದಲನೇದಾಗಿ ಪ್ರತಿ ಭಾನುವಾರ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ರೂಮ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಯಾವುದೋ ಒಂದು ಹಳೆ ಬಿಲ್ ಆಗಿರ್ಬೋದು, ಚೀಟಿಗಳಾಗಿರ್ಬೋದು, ಬೇಡದಿರೋ ಒಂದು ಪೆನ್ ಕ್ಯಾಪ್ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಸೋಫಾ ಸಂದಿಯಲ್ಲಿರ್ತಕ್ಕಂಥ ಕಸ ಆಗಿರ್ಬೋದು, ಅಥವಾ ಮನೆಯಲ್ಲಿರ್ತಕ್ಕಂತಹ ಜೇಡ್ರ ಬಲೆ ಆಗಿರ್ಬೋದು, ಇದೆಲ್ಲವನ್ನು ಕ್ಲೀನ್ ಮಾಡೋದನ್ನ ಕಲೀರಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮನೇಲಿರ್ತಕ್ಕಂಥ ಇದು ಸ್ಟ್ಯಾಗ್ನೇಟೆಡ್ ಓಲ್ಡ್ ಎನರ್ಜಿ. ಅದನ್ನು ನೀವು ಎಷ್ಟು ಇಡ್ತಾ ಹೋಗ್ತೀರಾ ನೋಡಿ. ನೀವೆಲ್ಲಾದರೂ ಹೋಗ್ಬಿಟ್ಟು ಬನ್ನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಯಾರೋ ನಿಮ್ಮ ಅಜ್ಜಿ ತಾತನ ನೋಡೋಕೆ ಬನ್ನಿ, ಅಥವಾ ಯಾರ್ದೋ ಒಬ್ರು ಮನೆಗೆ ಹೋಗ್ಬಿಟ್ಟು ಬಂದರೆ ನಿಮ್ಗೆ ಎಷ್ಟು ಶಕ್ತಿ ಸಿಗುತ್ತೆ, ಎನರ್ಜಿ ಸಿಗುತ್ತೆ ಅಂತ ಹೇಳಿದರೆ, ಆ ವೈಬ್ರೇಷನನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ನೀವು ಸದಾ ಧೂಳಲ್ಲಿರೋದು ಅಥವಾ ಕಸದಲ್ಲಿರೋದು, ನಾವು ಕೂತ್ಕೊಳ್ತಕ್ಕಂಥ ಜಾಗದಲ್ಲಿ ಗಲೀಜಾಗಿರೋದು, ಇದೆಲ್ಲ ಇದ್ದರೆ ಆ ವೈಬ್ರೇಷನನ್ನು ನಾವು ಸ್ಲೋಲಿ ಅಬ್ಸರ್ವ್ ಮಾಡ್ತಾ ಬರ್ತೀವಿ. ಹಾಗಾಗಿ ನಿಮ್ಮ ಮನೆ ಹೈ ವೈಬ್ರೇಷನ್ ಇರಬೇಕು ಅಂತ ಹೇಳಿದರೆ, ಈ ಮನೆಯಲ್ಲಿರ್ತಕ್ಕಂಥ ಜೇಡ್ರ ಬಳೆ ಆಗಿರ್ಬೋದು, ಇದೆಲ್ಲವೂ ನೆಗೆಟಿವಿಟಿ ಅಲ್ವಾ. ನೀವು ಯಾವ್ದಾದ್ರು ಹಾರರ್ ಮೂವಿ ನೋಡಿ, ಅದರಲ್ಲೆಲ್ಲ ಸ್ಪೈಡರು, ಜೇಡ್ರ ಬಲೆ ಇರೋದನ್ನೆಲ್ಲ ತೋರಿಸಿರ್ತಾರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಅದು ತುಂಬಾ ನೆಗೆಟಿವಿಟಿ ಆಗ್ತಾ ಇರ್ತದೆ. ಸಡನ್ನಾಗಿ ಜಗಳ ಬರೋದು, ಸಡನ್ನಾಗಿ ಕೋಪ ಬರೋದು, ಅಥವಾ ಸಡನ್ ಮನಿ ಲಾಸ್ ಆಗೋದು, ಇದೆಲ್ಲವೂ ನೆಗೆಟಿವಿಟಿಯಿಂದ ಆಗ್ತಾ ಇರುತ್ತೆ. ನಂತರ ಈ ಹಳೆ ಚೀಟಿ ಆಗಿರ್ಬೋದು, ಕೆಲವು ಸತಿ ನಮ್ಮ ಎಕ್ಸ್ ಕೊಟ್ಟಿರೋ ಗಿಫ್ಟ್ಗಳಿರುತ್ತೆ, ಅಥವಾ ಏನೋ ಒಂದು ಯಾರೋ ಒಂದು ವ್ಯಕ್ತಿಯ ನಮ್ಮ ಲೈಫಲ್ಲಿ ಇರಲ್ಲ, ಆ ಮೆಮರೀಸನ್ನೆಲ್ಲ ತೊಗೊಂಡು ಬರ್ತಾ ಇರುತ್ತೆ. ನೋಡಿ, ಸತ್ತ ಕೂಡಲೇ ಮನೆಯಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, 11 ದಿನ ಆದಮೇಲೆ ಶುದ್ಧೀಕರಣ ಮಾಡಿ ಒಂದು ಪೇಂಟ್ ಹೊಡಿಸೋದನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ಅವ್ರು ಇರ್ತಕ್ಕಂಥ ಎನರ್ಜಿಯನ್ನು ಕ್ಲೆನ್ಸ್ ಮಾಡಲಿಕ್ಕೆ. ಹಾಗೆ ನಾವು ಆ ವ್ಯಕ್ತಿ ನಮ್ಮ ಲೈಫಲ್ಲಿ ಇಲ್ಲ, ಅಥವಾ ಮುಂದೆ ನಾನು ಜೀವನ ಸಾಗಿಸ್ಬೇಕು ಅಂತ ಹೇಳಿದ್ರೆ, ಅವ್ರು ಕೊಟ್ಟಿರ್ತಕ್ಕಂಥ ವಸ್ತು ಆಗಿರ್ಬೋದು, ಅವರ ನೆನಪಿನದು ಏನೇ ಇರ್ಬೋದು, ಅದನ್ನು ಆಚೆ ತೆಗೆದ್ಬಿಡಿ. ಯಾಕಂತ ಹೇಳಿದ್ರೆ ಅದು ಕೂಡ ಒಂದು ಕ್ಲೆನ್ಸಿಂಗ್ ಪ್ರೋಸೆಸ್ ಅಲ್ವಾ. ನಾನು ಎಷ್ಟೋ ಸತಿ ಬ್ರೇಕಪ್ ಆದಾಗ ಹೇಳ್ತೀನಿ, ಒಂದು ಬಾಕ್ಸ್ ಮಾಡಿ ಅದರಲ್ಲಿ ಬೇಡದಕ್ಕಂಥ ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ವಸ್ತುವನ್ನು ಅದಕ್ಕೆ ಹಾಕ್ಬಿಟ್ಟು ಎಲ್ಲೋ ಡೊನೇಟ್ ಮಾಡಿಬಿಡಿ ಅಂತ. ಯಾಕೆ ಅಂತ ಹೇಳಿದ್ರೆ, ಅದನ್ನು ಇಟ್ಟಷ್ಟು ಕೂಡ ಆ ವ್ಯಕ್ತಿಯ ವೈಬ್ರೇಷನ್ ಇರುತ್ತೆ. ನೋಡಿ, ನಾನು ಇವಾಗ ಹಾಕಿರತಕ್ಕಂಥ ಬಟ್ಟೆ ನಾನು ಯಾರಿಗಾರು ಕೊಡ್ತಿದ್ದೀನಿ ಅಂತ ಹೇಳಿದ್ರು, ನನ್ನ ಆರಾದ ಒಂದು ಪಾರ್ಟನ್ನು ಕೊಟ್ಟ ಹಾಗೆ ಅಲ್ವಾ. ಹಾಗಾಗಿ ಪ್ರತಿಯೊಂದು ವಸ್ತು ನಾನು ಉಪಯೋಗಿಸ್ತಕ್ಕಂಥ ವಸ್ತುಗೆ ನನ್ನ ಎನರ್ಜಿ ಇರುತ್ತೆ. ಹಾಗಾಗಿ ಅವರ ಎನರ್ಜಿ ನಮಗೆ ಬೇಡದಿರೋದನ್ನೆಲ್ಲ ಡಿಸ್ಕಾರ್ಡ್ ಮಾಡೋದನ್ನ ಕಲ್ತ್ಬಿಡೋಣ. ಮತ್ತು ನೋಡಿ, ಯಾವತ್ತೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣವೇ ನಿಮ್ಮ ಬೆಡ್ಶೀಟನ್ನು ನೀವೇ ಮಡಚಿ ಇಡಿ. ಯಾಕಪ್ಪ ಅಂತ ಹೇಳಿದರೆ, ನೋಡಿ, ಕೆಟ್ಟ ದಿನ ಇರುತ್ತೆ, ಏನೋ ಕಡೆ ಜಗಳ ಆಗ್ಬಿಟ್ಟು ಬರ್ತೀರಾ ಬಾಸ್ ಹತ್ರ, ಅಥವಾ ಹೆಂಡತಿ ಹತ್ರ ಜಗಳ ಆಗುತ್ತೆ, ಗಂಡನ ಹತ್ರ ಜಗಳ ಆಗುತ್ತೆ. ನಿಮ್ಮ ರೂಮಿಗೆ ಬಂದ ತಕ್ಷಣ ನಿಮಗೆ ಒಂದು ಪ್ಲೀಸಿಂಗ್ ಅನಿಸ್ಬೇಕು. ಯಾಕಂತ ಹೇಳಿದ್ರೆ, ನಾವು ಯಾವಾಗ ರೆಸ್ಟ್ ಮಾಡಬೇಕು ಅನಿಸಿದ್ರೆ ನಾವು ಏನನ್ನು ನೋಡ್ತೀವಿ, ನಮ್ಮ ಮಂಚವನ್ನು ನೋಡ್ತೀವಿ. ಹಾಗಾಗಿ ನಿಮ್ಮ ಬೆಡ್ ಸ್ಪ್ರೆಡನ್ನು ಕ್ಲೀನಾಗಿ ಇಡೋದಾಗಿರ್ಬೋದು, ವಾರಕ್ಕೊಮ್ಮೆ ನಿಮ್ಮ ಬೆಡ್ ಸ್ಪ್ರೆಡನ್ನು ಚೇಂಜ್ ಮಾಡೋದಾಗಿರ್ಬೋದು, ನಿಮ್ಮ ಪಿಲ್ಲೋ ಕವರ್ ಚೇಂಜ್ ಮಾಡೋದು. ಎಷ್ಟೋ ಸತಿ ಪಿಲ್ಲೋ ಕವರನ್ನು ಚೇಂಜ್ ಮಾಡೋದು ಮರ್ತೋಗ್ಬಿಡ್ತೀವಿ, ಬೆಡ್ ಸ್ಪ್ರೆಡ್ ಚೇಂಜ್ ಮರ್ತೋಗ್ಬಿಡ್ತೀವಿ. ಎಷ್ಟೋ ಸತಿ ಗೊತ್ತಿಲ್ಲದೆ ನಮ್ಮ ಬಾಡಿಯಲ್ಲಿ ಬಾಯ್ಲ್ಸ್ ಆಗೋದು, ಪಿಂಪಲ್ ಆಗೋದು, ಇದೆಲ್ಲ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಬೆಡ್ ಸ್ಪ್ರೆಡ್ ಏನಿದೆ ಅದನ್ನು ತೆಗೆಯೋದಾಗಿರ್ಬೋದು. ನೋಡಿ, ಮನೆಯಲ್ಲಿ ಆದಷ್ಟು ನೇಚರ್ ಎಲಿಮೆಂಟನ್ನು ಇಡೋದು ಕಲ್ತ್ಕೊಳ್ಳಿ. ಗಿಡ ಇಡೋದಾಗಿರ್ಬೋದು, ಕ್ರಿಸ್ಟಲ್ಸ್ ಇಡೋದಾಗಿರ್ಬೋದು, ಮನೆ ತಿಂಗಳಿಗೊಂದ್ಸತಿ ಕ್ಲೆನ್ಸ್ ಮಾಡೋದಾಗಿರ್ಬೋದು. ಸಿಂಪಲ್ ಆಗಿ ನಿಮ್ಮ ಮನೆ ಎನರ್ಜಿ ಕ್ಲೆನ್ಸ್ ಮಾಡಬೇಕಾದ್ರೂ ಸ್ವಲ್ಪ ಸೇಜ್ ಲೀವ್ಸ್ ಆಗಿರ್ಬೋದು, ಅಥವಾ ಸೇಜ್ ಲೀವ್ಸ್ ಸಿಗಲಿಲ್ಲ ಅಂತ ಹೇಳಿದರೆ ನೀಮ್ ಎಲೆಗಳಾಗಿರ್ಬೋದು, ಒಂಚೂರು ಸಾಂಬ್ರಾಣಿ ಹಾಕೋದಾಗಿರ್ಬೋದು, ಅದಕ್ಕೊಂಚೂರು ಲವಂಗ, ಕರ್ಪೂರ, ಚಕ್ಕೆ ಮತ್ತು ಪಲಾವ್ ಎಲೆ, ಇದೆಲ್ಲವನ್ನು ಹಾಕಿ ಮನೆಯಲ್ಲಿ ಸುಡೋದ್ರಿಂದ ಕೂಡ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ನೆಗೆಟಿವ್ ವೈಬ್ರೇಷನ್ ಆಗಿರ್ಬೋದು ಎಲ್ಲ ಹೋಗುತ್ತೆ. ತಿಂಗಳಿಗೊಮ್ಮೆ ಆದರೂ ಹುಣ್ಣಿಮೆಗೆ ಅಥವಾ ಅಮಾವಾಸ್ಯೆಗೆ ಈ ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ ಇದನ್ನು ಕ್ಲೆನ್ಸಿಂಗ್ ರಿಚುವಲ್ ಅಂತ ಕರೀತಾ ಹೋಗ್ತಾರೆ. ಇದು ಕೂಡ ನಿಮ್ಮ ಮನೆಯಲ್ಲಿ ಹೈ ವೈಬ್ರೇಷನನ್ನು ತರ್ತಾ ಹೋಗುತ್ತೆ, ನಿಮ್ಮ ಮನೆ ಕ್ಲೆನ್ಸಿಂಗ್ ಆಗ್ತಾ ಹೋಗುತ್ತೆ. ಮತ್ತು ಯಾವುದೋ ಬಟ್ಟೆಯನ್ನು ನೋಡಿರ್ತೀರ, ಆ ಬಟ್ಟೆಯಲ್ಲಿ ಎಷ್ಟೊಂದು ತೂತುಗಳು ಬಂದುಬಿಟ್ಟಿರುತ್ತೆ. ಹಳೆ ಬನಿಯನ್ ಆಗಿರ್ಬೋದು, ಹಳೆ ಅಂಡರ್ವೇರ್ ಆಗಿರ್ಬೋದು, ಯಾವುದೋ ಒಂದು ನಿಮ್ಮ ಬೇಡದಿರತಕ್ಕಂಥ ಬಟ್ಟೆ ಆಗಿರ್ಬೋದು. ಮನೆಯಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಹರಿದೋಗಿರೋ ಬಟ್ಟೆ ಆಗಿರ್ಬೋದು, ಅಥವಾ ಕಿತ್ತೋಗಿರೋ ಬಟ್ಟೆ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡಿ. ಇದೆಲ್ಲವೂ ನಿಮ್ಮ ವೈಬ್ರೇಷನನ್ನು ಸಕ್ ಮಾಡ್ತಾ ಹೋಗುತ್ತೆ. ಮನೇಲಿದ್ದರೂ ಕೂಡ ಅಚ್ಚುಕಟ್ಟಾಗಿ, ಇವಾಗ ನೀವು ಯಾರೋ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಹೆಂಗೆ ಹೋಗ್ತೀರಾ ಹಾಗಿರಿ. ಯಾಕಂತ ಹೇಳಿದರೆ, ಪ್ರತಿ ಸತಿ ನೀವು ಕನ್ನಡಿ ಮುಂದೆ ಹೋದಾಗ ನಿಮ್ಮನ್ನೇ ಅನ್ಕೋತೀರಾ, ಯಪ್ಪ ಹೆಂಗಿದ್ದೀನಿ ಒಳ್ಳೆ. ನಾವು ಎಷ್ಟೋ ಸತಿ ಮನೇಲಿದ್ದರೂ ಹೋಮ್ಲೆಸ್ ಥರ ಇರ್ತೀವಿ, ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ಪ್ರತಿ ಸತಿ ಮನೇಲಿ ಇರಬೇಕಾದ್ರೂ ಕೂಡ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಕೂಡಲೇ ನಿಮ್ಮನ್ನು ನೀವು ನೋಡಿದ್ರೆ, ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋಬೇಕು. ಹಾಗೆ ರೆಡಿ ಆಗೋದನ್ನು ಕಲ್ತ್ಕೊಳ್ಳಿ.
ಮತ್ತು ನಿಮ್ಮ ಮಲಗೋಕ್ಕಿಂತ ಮುಂಚೆ ಒಂದು ಬೆಡ್ ಟೈಮ್ ರೊಟೀನನ್ನು ಇಟ್ಕೊಳ್ಳಿ. ಮುಖಕ್ಕೆ ಪ್ಯಾಕ್ ಹಾಕೋದಾಗಿರ್ಬೋದು, ಅಥವಾ ಒಂದು ನೈಟ್ ಕ್ರೀಮ್ ಯೂಸ್ ಮಾಡೋದಾಗಿರ್ಬೋದು, ಕೈ ಉಗುರಿಗೆ ಆಲಿವ್ ಆಯಿಲ್ ಹಚ್ಚೋದಾಗಿರ್ಬೋದು, ಅಥವಾ ಕಾಲಿಗೆ ಕೊಬ್ಬರೆಣ್ಣೆ ಹಚ್ಚೋದಾಗಿರ್ಬೋದು, ಏನೋ ಒಂದು ನೈಟ್ ರೆಜಿಮ್ ಅಥವಾ ಒಂದು ರೊಟೀನನ್ನು ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಯಾವಾಗ ನಿಮಗೆ ನಿಮ್ಮ ಬ್ರೈನಿಗೆ ನೀವು ಒಂದು ಸಿಗ್ನಲ್ ಕಳಿಸ್ತಾ ಇರ್ತೀನಿ, ಇದೆಲ್ಲ ನಾನು ಮಾಡಿದ್ರೆ ನಾನು ಇನ್ನೊಂದು 10-15 ನಿಮಿಷದಲ್ಲಿ ನಾನು ಮಲಗ್ತೀನಿ ಅನ್ನೋದು. ಹೀಗೆ ನಿಮ್ಮ ಒಂದು ಸಣ್ಣ ಸಣ್ಣ ಚೇಂಜಸ್ ಮಾಡೋದ್ರಿಂದ ನಿಮ್ಮ ಮೂಡ್ ಅಪ್ಲಿಫ್ಟ್ ಆಗ್ತಾ ಹೋಗುತ್ತೆ, ನಿಮ್ಮ ಮನಸ್ಸಿಗೆ ಅಪ್ಲಿಫ್ಟ್ ಆಗ್ತಾ ಹೋಗುತ್ತೆ. ಮತ್ತು ಮುಖ್ಯವಾಗಿ ಏನು ಮಾಡಬೇಕು ಪ್ರತಿ ಸಂಡೇ ಅಂತ ಹೇಳಿದ್ರೆ, ಏನು ನಿಮ್ಮ ಲೈಫಲ್ಲಿ ಹಿಡ್ಕೊಂಡಿದ್ದೀರಾ ಅದನ್ನು ಬಿಡೋದನ್ನು ಕಲೀರಿ. ನೋಡಿ, ಈಗ ಒಂದು ಡೋರ್ ಇರುತ್ತೆ, ಆ ಡೋರ್ ಬ್ಲಾಕ್ ಮಾಡಿಬಿಟ್ರೆ ಯಾರು ಒಳಗೆ ಬರೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಆ ಬ್ಲಾಕೇಜ್ ರಿಲೀಸ್ ಮಾಡಿದ್ರೆ ತಾನೇ ನಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ಸು ಅಬಂಡೆನ್ಸ್ ಬರೋಕ್ಕೆ ಸಾಧ್ಯ. ನಾವೇನು ಮಾಡ್ತೀವಿ, ಎಷ್ಟೋ ಸತಿ ಆ ರಿಲೇಷನ್ಶಿಪ್ ವರ್ಕ್ ಆಗ್ತಾ ಇರಲ್ಲ, ಅಥವಾ ಒಂದು ಕೆಲಸ ಆಗ್ತಾ ಇರಲ್ಲ, ಅದನ್ನು ಹಿಡ್ಕೊಂಡು ಕೂತಿರ್ತೀವಿ, ಇದಾಗಲೇಬೇಕು ಅಂತ. ಖಂಡಿತವಾಗ್ಲೂ ಹೊಸತನವನ್ನು ನಾವು ಲೈಫಲ್ಲಿ ವೆಲ್ಕಮ್ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ಹೊಸತನವನ್ನು ವೆಲ್ಕಮ್ ಮಾಡಬೇಕಾದ್ರೆ ಹಳೆದಿನ ರಿಲೀಸ್ ಮಾಡಬೇಕು. ಸೊ ಯಾವುದು ನನಗೆ ಬೇಡ, ಅಥವಾ ನನ್ನ ಕೋಪ, ನನ್ನ ತಾಪ, ಅಥವಾ ಒಂದು ಸಂಬಂಧ ಯಾವುದನ್ನು ಬಿಡಬೇಕು ಅನಿಸುತ್ತೋ ಅದನ್ನೆಲ್ಲ ಬರೆದು ಅದನ್ನು ಸುಟ್ಟುಬಿಡಿ. ಆಗ ಒಂದು ಹೊಸ ಎನರ್ಜಿ, ಒಂದು ಹೊಸ ವೈಬ್ರೇಷನ್ ಸೃಷ್ಟಿಯಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.